ಸ್ನೇಹಿತರೆ, ನಾವು ಗಂಗೊಳ್ಳಿಯ ಬ್ರೇಕ್ ವಾಟರ್ ಹತ್ರ ನಾವಿದ್ದೀವಿ ಈಗ. 1 ವರ್ಷಗಳ ಹಿಂದೆ ಹೋಗುವ, ಯಾಕಂದ್ರೆ 1 ವರ್ಷಗಳ ಮೇಲೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ನಮ್ಮ ನಿಶಿ ಚಾನಲ್ ನಲ್ಲಿ ಹೇಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ 1 ವರ್ಷಗಳ ಹಿಂದೆ ಜಗನ್ನಾಥ್ ಕಾರ್ವಿ, ಸುರೇಶ್ ಕಾರ್ವಿ, ರೋಹಿತ್ ಕಾರ್ವಿ ಅನ್ನುವಂತ 3 ಜನ ಮೀನುಗಾರರು ನೀರುಪಾಲಾಗಿರುವಂತದ್ದು. ಆ ದುರ್ಘಟನೆ ಇನ್ನೂ ಕೂಡ ಎಲ್ಲಾ ಮೀನುಗಾರರ ಕಣ್ಣಲ್ಲಿ ಅಚ್ಚಳಿರು ಉಳಿಯುವ ಹಾಗೆ ಮಾಡಿದೆ. ಅಂತ ಒಂದು ದುರ್ಘಟನೆ ಯಾವತ್ತೂ ಕೂಡ ಆಗಬಾರ್ದು. ಯಾಕಂದ್ರೆ ಮೀನುಗಾರರ ಬದುಕು ನೀರಿನ ಮೇಲಿನ ಗುಳ್ಳೆ ಹಾಗೆ ಅಂತ ಹೇಳ್ತಾರೆ. ಆ ಗುಳ್ಳೆ ಹಾಗೆ ಇನ್ನು ಮುಂದೆ ಆಗಬಾರ್ದು ಎನ್ನುವಂತ ನಿರ್ಧಾರದಲ್ಲಿ ನಾವೊಂದು ಸಣ್ಣ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಜನ ಜಾಗೃತಿಗಾಗಿ. ನಿಜವಾಗಿ ಒಂದು ವಿಚಾರವನ್ನು ಹೇಳೋದಾದ್ರೆ, ಕಳೆದ ವರ್ಷ ಇಲ್ಲಿ ದಿನೇಶ್ ಕಾರ್ವಿ ಆಗಿರ್ಬೋದು, ಮುಳುಗು ತಜ್ಞ, ಹಾಗೆ ಈಶ್ವರ್ ಮಲ್ಪೆಯವರು ಆಗಿರ್ಬೋದು, ಬಂದು ಕಾರ್ಯಾಚರಣೆಯನ್ನು ಮಾಡಿ ಆ ಬಾಡಿಯನ್ನ 3 ಜನರ ಮೃತದೇಹವನ್ನು ಹುಡುಕುವುದಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ರು. ಇಂಥ ಒಂದು ಅಳಿಯ ಬಾಗಿಲು ಅಂತ ಹೇಳ್ತೀವಿ ಈ ಒಂದು ಪರಿಸರದಲ್ಲಿ ಕಳೆದ ವರ್ಷವೇ ಮನವಿಯನ್ನು ಮಾಡ್ಕೊಂಡಿದ್ರು. ದಿನೇಶ್ ಕಾರ್ವಿ ಅವರು ಮಾಡ್ಕೊಂಡಿದ್ರು, ಈಶ್ವರ್ ಮಲ್ಪೆಯವರು ಕೂಡ ಮಾಡ್ಕೊಂಡಿದ್ರು. ಏನಂತ ಹೇಳಿದ್ರೆ, ಇಲ್ಲಿ ಜೆಸ್ಕಿ ಇರಬೇಕು, ಲೈಫ್ ಜಾಕೆಟ್ ಇರಬೇಕು, ಕೆಲವೊಂದು ಜೀವ ರಕ್ಷಣೆ ಸಲಕರಣೆಗಳು ಇಲ್ಲಿ ಇರಬೇಕು, ಮುತುವರ್ಜನೆಯಲ್ಲಿ ವಹಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ತುಂಬಾ ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಗಂಗೊಳ್ಳಿ ಎನ್ನುವಂತ ಒಂದು ಪರಿಸರ ಎಲ್ಲರಿಗೂ ಕೂಡ ಹೊಟ್ಟೆಪಾಡಿನ ಒಂದು ಪರಿಸರ ಇದು. ಮೀನುಗಾರಿಕೆ ಅನ್ನುವಂಥದ್ದು ಮಹತ್ತರವಾಗಿರ್ತಕ್ಕಂಥ ಕುಟುಂಬವನ್ನು ನಡೆಸಿಕೊಂಡು ಹೋಗೋದಕ್ಕೆ ಅನ್ನ ಕೊಡುವಂತ ಒಂದು ಜಾಗ ಇದು, ಬಂದೂರು ಪ್ರದೇಶ. ಇಲ್ಲಿ ಸಾವಿರಾರು ಮೀನುಗಾರರು ಪ್ರತಿದಿನವೂ ಕೂಡ ಈ ಸಮುದ್ರ ಮತ್ತು ಹೊಳೆಯ ಮಧ್ಯಭಾಗದಲ್ಲಿ ನಾವು ಹೊಳೆಯ ಬಾಗಿಲು ಅಂತ ಹೇಳ್ತೀವಿ, ಇಲ್ಲಿ ಈ ಜೀವನ್ಮರಣ ಹೋರಾಟವನ್ನು ಮಾಡಿಕೊಂಡು ಬರಬೇಕಾಗ್ತದೆ. ಈ ಒಂದು ಪರಿಸರ ಎನ್ನುವುದು, ಈ ಒಂದು ಜಾಗ ಏನಿದೆ ಅದು ತಾಯಿಯ ಹಾಲನ್ನು ಕುಡಿದಂತ ನೆನಪು ಮೀನುಗಾರಿಕೆ ಮಾಡ್ತದೆ. ಅಂತ ಒಂದು ಕಷ್ಟವಾಗಿರ್ತಕ್ಕಂಥ ಹೊರಗಡೆಯಲ್ಲಿ ಏನಾಗೋದಿಲ್ಲ ಮೀನುಗಾರರಿಗೆ. ನಾನೊಬ್ಬ ಮೀನುಗಾರನಾಗಿ ಮಾತಾಡ್ತಾ ಇದ್ದೀನಿ. ಹೊಳೆಯಲ್ಲಿ ಏನಾಗೋದಿಲ್ಲ, ಆದ್ರೆ ಸಮುದ್ರ ಮತ್ತು ಹೊಳೆ ಸೇರುವಂತ ಒಂದು ಸಂಗಮ ತಾಣ ಏನಿದೆ, ಅಲ್ಲಿ ಎಷ್ಟೇ ಈಜುಪಟು ಆಗಿದ್ರು ಕೂಡ, ಬಿದ್ದಂತ ಸಂದರ್ಭದಲ್ಲಿ ಎಷ್ಟೇ ಈಜುಗಾರನಾಗಿದ್ರು ಕೂಡ ಅಲ್ಲಿಂದ ಅವನು ಮತ್ತೆ ಜೀವಂತವಾಗಿ ಮೇಲುಗಡೆ ಬರುವುದು ತುಂಬಾ ಕಷ್ಟವಾಗ್ತದೆ. ಅದು ಆ ಕಡಲ ಮಾತೆ ಹಾಗೂ ಆ ದೇವರ ವರದಾನ ಅಂತ ಹೇಳ್ಬೋದು. ಆದ್ರೆ ಅಲ್ಲಿ ಒಂದು ಜೀವ, ಸತೀಶ್ ಕಾರ್ಯ ಅನ್ನುವಂಥ ಜೀವ ಕಳೆದ ವರ್ಷ ಬದುಕಿ ಬಂತು. ಆ ಜೀವ ಕೂಡ ಹೋಗ್ತಾ ಇತ್ತು. ಆದ್ರೆ ಆ ಘಟನೆ ಇನ್ನು ನಡೆಯಬಾರ್ದು ಅಂತ ಹೇಳಿದ್ರೆ ನಾವು ನಿಶಿ ಚಾನಲ್ ಪರವಾಗಿ ಕೇಳ್ಕೊಳ್ಳುವುದು ಏನಂತ ಹೇಳಿದ್ರೆ, ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಏನು ಆ ಮೀನುಗಾರರ ಒಂದು ಅನಾಹುತಗಳು ಆದಾಗ ಆಗೋಕ್ಕಿಂತ ಮೊದಲೇ ಅದಕ್ಕೆ ಬೇಕಾಗಿರುವಂತಹ ಒಂದು ಕೆಲವೊಂದು ಜೀವರಕ್ಷಕ ಸಲಕರಣೆಗಳು ಇಲ್ಲಿ ಅತ್ಯಗತ್ಯವಾಗಿ ಆಗ್ಬೇಕು. ಇಲ್ಲಿ ಯಾವುದಾದ್ರೂ ಗೈಡ್ಸ್ ಅನ್ನು ಇಡಬೇಕು ನಿಜವಾಗಿಯೂ ಕೂಡ. ಯಾಕಂತ ಹೇಳಿದ್ರೆ ಆ ಮೀನುಗಾರಿಕೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನೇ ಒಂದು ಸಂದರ್ಭ ಆದ್ರೂ ಕೂಡ ಮೀನುಗಾರನ ಜೀವ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಅವನು ತನ್ನ ಕುಟುಂಬದ ತುತ್ತು ಅನ್ನಕ್ಕಾಗಿ ಆ ಸಮುದ್ರದ ಅಲೆಗಳಿಗೆ ಎದೆ ಕೊಟ್ಟು ಹೋಗ್ತಾನೆ. ಬರೀ ಒಂದು ವಿಚಾರವನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ, ಆದ್ರೆ ಎಲ್ಲ ಮೀನುಗಾರರ ಒಂದು ಬೇಡಿಕೆನ ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ. ಬಹುಶಃ ನನ್ನ ಬಗ್ಗೆ ನಾನು ಹೇಳೋದಾದ್ರೆ, ಕಳೆದ 1.5 ವರ್ಷಗಳ ಹಿಂದೆ ಸರ್ವಮಂಗಳ ಎನ್ನುವಂತ ಬೋಟಿನಲ್ಲಿ ನಮ್ಮ ಅಣ್ಣ ನಾರಾಯಣ ಮೊಬೈಲ್ ಎನ್ನುವಂತ ನಮ್ಮ ಸ್ವಂತ ಅಣ್ಣ ನನ್ನನ್ನ ಹೊರಗಡೆ ನೀರ್ಪಾಲಾದಾಗ ಇನ್ನೂ ತನಕ ಬಾಡಿ ಸಿಗ್ಲಿಲ್ಲ. ಆಕ್ಚುಲಿ ಆ ನೋವು ಕೂಡ ನನಗಿದೆ. ಮೀನುಗಾರರ ನನ್ನಂತೆ ಎಷ್ಟೋ ಜನ ಕುಟುಂಬದ ಒಂದು ಕೋರಿಕೆ ಇದೆ, ನೋವಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಘಟನೆ ಆದಾಗ ಬರುವಂತದ್ದಲ್ಲ ಜನ. ಘಟನೆ ಆಗ್ಬೇಕಂತ ಮೊದಲು ಅಲ್ಲಿ ಏನಿದೆ ಆ ಉಪಕರಣಗಳೇನ್ ಬೇಕು ಅದನ್ನ ಇಲ್ಲಿ ತಯಾರಲ್ಲಿ ಇಟ್ಟಿದ್ರೆ, ಇಲ್ಲಿ ಗಂಗೊಳ್ಳಿಯಲ್ಲಿ ಎಷ್ಟೋ ಜನ ಜೀವರಕ್ಷಕರಿದ್ದಾರೆ. ಅಂತ ಸಂದರ್ಭದಲ್ಲಿ ಗೈಡ್ಸ್ಗಳೇ ಬೇಕೆನ್ನುವಂಥದ್ದಿಲ್ಲ. ಅಲ್ಲಿ ಒಂದು ಗೋಡನ್ ಅಂತ ಮಾಡ್ಕೊಂಡು ಅದ್ರಲ್ಲಿ ಇಟ್ಟಿದ್ರೆ, ಸಾಮಗ್ರಿಗಳು ಇಟ್ಟಿದ್ರೆ, ಈ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಅನಾಹುತಗಳಾದಾಗ ನಿಜವಾಗಿಯೂ ಕೂಡ 100ರಲ್ಲಿ 90% ಮೀನುಗಾರರನ್ನ ಸೇವ್ ಮಾಡುವಂತ ಪ್ರಯತ್ನವನ್ನು ಮಾಡಬಹುದು ಅಂತ ನಾನು ಕೇಳ್ಕೊಳ್ತಿದ್ದೇನೆ. ದಯವಿಟ್ಟು ಇದೊಂದು ಆದಷ್ಟು ಬೇಗ ಅಲ್ಲಿ ಒಂದು ಜೀವ ರಕ್ಷಕ ಸಲಕರಣೆಗಳು, ಒಂದು ಸೆಡ್ಗಳು, ಹಾಗೆ ಗೈಡ್ಸ್ಗಳು ಅಲ್ಲಿ ಗಂಗೊಳ್ಳಿ ಒಂದು ಬ್ರೇಕ್ ವಾಟರ್ ನಲ್ಲಿ ಕಡಾಖಂಡಿತವಾಗಿ ಅದು ನಿರ್ಮಾಣ ನಿಲ್ಲಿಸುವ ತನಕ ಮೀನುಗಾರರು ಇದನ್ನ ಒತ್ತಾಯಪೂರ್ವಕವಾಗಿ ಇದಕ್ಕೆ ಸಂಬಂಧ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ.